ಆನೇಕಲ್ನ ಸರ್ಜಾಪುರದಲ್ಲಿ ಒಂದು ಮನಕಲಕುವಂತಹ ಘಟನೆ ನಡೆದಿದೆ. ವಯಸ್ಸಾದ ವೃದ್ಧೆಯನ್ನ ರಾತ್ರೋರಾತ್ರಿ ರಸ್ತೆಯಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪಿಗಳು. ವಯಸ್ಸಾದ ವೃದ್ಧೆಯನ್ನ ರಾತ್ರೋರಾತ್ರಿ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಪಾಪಿಗಳು. ರಾತ್ರಿ ವೇಳೆ ಕಳ್ಳರಂತೆ ಕಾರ್ನಲ್ಲಿ ಬಂದು ಎಸ್ಕೇಪ್ ಅಂತೆ. ದೇವಾಲಯದ ಹತ್ರ, ದೇವಸ್ಥಾನದ ಹತ್ರ ಮಲಗಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಮೊದಲೇ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಪಾಪ ವೃದ್ಧೆ. ಸರ್ಜಾಪುರ ಸಮೀಪದ ವಿ ಕಲ್ಲಳ್ಳಿ ಹತ್ರ ನಡೆದಿರೋದು. CCTVಯಲ್ಲಿ ಸೆರೆಯಾಯಿತು. ಇವೆಲ್ಲವೂ ಕೂಡ ವೃದ್ಧೆಯನ್ನು ರಕ್ಷಣೆ ಮಾಡಿ ಆಶ್ರಮಕ್ಕೆ ಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ ಗ್ರಾಮಸ್ಥರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಶ್ ಅವರಿಂದ ಪಡ್ಕೊಂಡು. ಅಂಬರೀಶ್, ಆ ವೃದ್ಧೆಯನ್ನ ಬಿಟ್ಟೋದವರೆಲ್ಲ ಅವ್ರ ಮಕ್ಕಳೇನ? ಸಾರ್ಥಕವಾಯ್ತು ಅವ್ರ ತಾಯಿ ಅವ್ರನ್ನೆಲ್ಲ ಹೆತ್ತು ಹೊತ್ತು ಸಾಕಿದ್ದಕ್ಕೆ? ಆಮೇಲೆ ಈಗ ಸದ್ಯಕ್ಕೆ ಏನ್ ವ್ಯವಸ್ಥೆ ಮಾಡಿದ್ದಾರೆ ಆ ವೃದ್ಧೆಗೆ? ಅರವಿಂದ್, ಖಂಡಿತವಾಗ್ಲೂ ಆನೇಕಲ್ ತಾಲೂಕಿನ ಧ್ವಂಸಂದ್ರ ಬಳಿ ಇರುವಂತಹ ವಿ ಕಲ್ಲಳ್ಳಿ ಬಳಿ ಒಂದು ವೃದ್ಧೆಯನ್ನ, ಅಂದ್ರೆ 80 ವರ್ಷದ ವೃದ್ಧೆಯನ್ನ ತಂದು ರಾತ್ರೋರಾತ್ರಿ ಕಾರ್ನಲ್ಲಿ ಕರ್ಕೊ ಬರ್ತಾರೆ. ದೇವಸ್ಥಾನ ಬಳಿ ಮಲಗಿಸ್ಬಿಟ್ಟು ಅಲ್ಲಿಂದ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಈ ಅಜ್ಜಿ ಹೇಳೋ ಪ್ರಕಾರವಾಗಿ ಅಜ್ಜಿಗೆ ಮಗಳಿದ್ದಾಳೆ, ಹಳಿಯ ಮನೇಲಿದ್ರು. ನನ್ನ ಆಸ್ತಿ ಸಂಪೂರ್ಣವಾಗಿ ಮಗಳ ಹೆಸರಿಗೆ ಬರ್ಕೊಂಡು ಈಗ ನನ್ನನ್ನು ಇಲ್ಲಿ ತಂದು ಬಿಟ್ಟಿದ್ದಾರೆ ಅಂತ ಅಷ್ಟೇ ಹೇಳ್ತಿದ್ದಾರೆ. ಜೊತೆಗೆ ಯಾವ ಊರು ಅನ್ನೋದನ್ನ ಅಜ್ಜಿಗೆ ಸರಿಯಾಗಿ ಹೇಳಕ್ಕಾಗ್ತಿಲ್ಲ. 80 ವರ್ಷ ಮತ್ತು ವಯಸ್ಸಾದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ 3-4 ಊರುಗಳ ಹೆಸರನ್ನ ಹೇಳ್ತಿದ್ದಾರೆ. ಹಾಗಾಗಿ ಈಗ ಸರ್ಜಾಪುರ ಪೊಲೀಸ್ ಠಾಣೆಗೂ ಸ್ಥಳೀಯರು ಒಂದು ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಜ್ಜಿಯನ್ನ ಕರ್ಕೊಂಡೋಗಿ ಈಗ ಬನ್ನೇರಘಟ್ಟ ವೃದ್ಧಾಶ್ರಮದಲ್ಲಿ ಸೇರಿಸಿರುವಂತದ್ದು. ಅಂದ್ರೆ ಗ್ರಾಮಸ್ಥರೆಲ್ಲ ಸೇರಿ ಈಗ ಅಜ್ಜಿಗೆ ಒಂದು ಅಲ್ಲಿ ವೃದ್ಧಾಶ್ರಮದಲ್ಲಿ ಚಿಕಿತ್ಸೆ ಕೊಡಿಸೋ ಜೊತೆಗೆ ಅವರ ಸಂಬಂಧಿಕರು ಯಾರು ಮತ್ತು ಮಗಳ ಯಾವ ಊರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರ ಜೊತೆ ಒಂದು ಕೆಲಸ ಮಾಡ್ತಿದ್ದಾರೆ. ಆದ್ರೆ ಒಂದು ದುರಾದೃಷ್ಟ ಅಂದ್ರೆ ವಯಸ್ಸಾದ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸೋದು ಸಾಮಾನ್ಯ ಆಗಿತ್ತು. ಆದ್ರೆ ಈಗ ಏನು ರಸ್ತೆಯಲ್ಲೇ ತಂದು ಬಿಟ್ಟೋಗಿರುವಂತ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತೇಳಿ ಗ್ರಾಮಸ್ಥರ ಒಂದು ಒತ್ತಾಯ ಆಗಿರುವಂತದ್ದು. ಅರವಿಂದ್. ಓಕೆ ಅಂಬರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಆಯ್ತು, ಅಟ್ಲೀಸ್ಟ್ ಅದಾದ್ರೂ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ, ಅವ್ರ ಮಕ್ಕಳಾಗೋ ಯೋಗ್ಯತೆ ನಿಮಗಿಲ್ಲ ಅಂತಂದ್ರೆ ವೃದ್ಧಾಶ್ರಮಕ್ಕಾದ್ರೂ ಹೋಗಿ ಸೇರಿಸಿ, ಅದಾದ್ರೂ ಮಾಡ್ಬೋದಾಗಿತ್ತಲ್ಲ. ಕಾರಲ್ಲಿ ಬಂದಿದ್ದೀರಾ, ಅನುಕೂಲವಾಗಿದ್ದೀರಾ, ಅಮ್ಮನ ಹತ್ರ ಆಸ್ತಿ ಎಲ್ಲ ಬರ್ಸ್ಕೊಂಡಿದ್ದಾರೆ. ಈಗ ಯಾಕೆ ಅಮ್ಮ ಆಸ್ತಿ ಎಲ್ಲ ಬರ್ಸ್ಕೊಂಡ್ಮೇಲೆ ಎಂತೆಂಥ ಮಕ್ಕಳಿರ್ತಾರೆ ಭೂಮಿ ಮೇಲೆ ಅನ್ನೋದಕ್ಕೆ ಸಾಕ್ಷಿ ಇವೆಲ್ಲವೂ.